ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅನ್ನವನ್ನು ಅತಿಯಾಗಿ ಪ್ರೀತಿಸುವ ದೇಶ ಅಂತ ಇದ್ದರೆ ಅದು ನಮ್ಮ ಭಾರತ. ಇಲ್ಲಿ 2 ಹೊತ್ತು ಕೂಡ ಅನ್ನ ತಿಂದು ಆರೋಗ್ಯಕಾರಿ ಜೀವನ ನಡೆಸುತ್ತಿರುವ ಜನರಿದ್ದಾರೆ. ದೇಶದ ಮೂಲೆ ಮೂಲೆಗಳಲ್ಲಿಯೂ ಕೂಡ, ಅಂದರೆ ದಕ್ಷಿಣ, ಉತ್ತರ ಮತ್ತು ಪಶ್ಚಿಮ ಭಾಗದ ಜನರು ತಮ್ಮ ದಿನನಿತ್ಯದ ಆಹಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನ್ನದ ಬಳಕೆಯನ್ನು ಮಾಡುತ್ತಾರೆ. ಹಾಗಾದರೆ ಅನ್ನ ಬೇಯಿಸಿ 24 ಗಂಟೆಗಿಂತ ಹೆಚ್ಚು ಹೊತ್ತು ಏಕೆ ಇಡಬಾರದು? ಅದನ್ನು ತಿಂದರೆ ಏನಾಗುತ್ತೆ? ಬನ್ನಿ, ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಹೋಗಿ, ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ವೀಕ್ಷಕರೇ, ಅನ್ನವನ್ನು ಅತಿಯಾಗಿ ಪ್ರೀತಿಸುವ ದೇಶ ಅಂತ ಇದ್ದರೆ ಅದು ನಮ್ಮ ಭಾರತ ದೇಶ. ನಮ್ಮ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನ್ನದ ಬಳಕೆಯನ್ನು ಮಾಡುತ್ತಾರೆ. ದೈಹಿಕ ಬೆಳವಣಿಗೆಗೆ ಹಾಗೂ ದೇಹಕ್ಕೆ ತಕ್ಷಣ ಶಕ್ತಿ ಒದಗಿಸುವಲ್ಲಿ ಅನ್ನದ ಮಹತ್ವ ಮರೆಯುವಂತಿಲ್ಲ. ಹೀಗಾಗಿ ಮನುಷ್ಯನ ದೇಹದ ಆರೋಗ್ಯಕರ ಅಭಿವೃದ್ಧಿಯಲ್ಲಿ ಅನ್ನಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಇದಲ್ಲದೆ ಅನ್ನವು ನಮ್ಮ ಆಹಾರದ ಪ್ರಮುಖ ಅಂಶವಾಗಿದೆ. ಆದರೆ ಬೇಯಿಸಿದ ಅನ್ನವನ್ನು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸುವುದು ಆರೋಗ್ಯಕ್ಕೆ ಹಾನಿಕರ ಎಂದು ಹೇಳಲಾಗುತ್ತದೆ. ಇನ್ನು ಬೇಯಿಸಿದ ಅನ್ನದ ಬಗ್ಗೆ ಆಯುರ್ವೇದದಲ್ಲಿ ಅನೇಕ ಪ್ರಮುಖ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ಹಾಗಾದರೆ ಬೇಯಿಸಿದ ಅನ್ನವನ್ನು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಏಕೆ ಸಂಗ್ರಹಿಸಬಾರದು? ಹೀಗೆ ಸಂಗ್ರಹಿಸಿದ ಅನ್ನ ಸೇವಿಸಿದರೆ ಏನಾಗುತ್ತದೆ ಎಂಬುದರ ಬಗ್ಗೆ ಆಯುರ್ವೇದದ ತಜ್ಞರು ಕೆಲವೊಂದಷ್ಟು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಅವು ಯಾವುವು ಎಂದು ನಾವಿಂದು ತಿಳಿಯೋಣ ಬನ್ನಿ. ವೀಕ್ಷಕರೇ, ಆಯುರ್ವೇದದ ತಜ್ಞ ಡಾಕ್ಟರ್ ಡಿಂಪಲ್ ಜಗಂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಮತ್ತು ಲಂಡನ್ನ ನ್ಯಾಷನಲ್ ಹೆಲ್ತ್ ಕೇರ್ ಸರ್ವಿಸ್ ಇತ್ತೀಚೆಗೆ ಬೇಯಿಸಿದ ಅನ್ನವನ್ನು ರೆಫ್ರಿಜರೇಟರ್ನಲ್ಲಿ 1 ದಿನಗಳವರೆಗೆ ಇಟ್ಟು ಮತ್ತೆ ಬಿಸಿ ಮಾಡಿ ತಿನ್ನುವ ಅನೇಕ ಮಂದಿ ಇದ್ದಾರೆ. ಆದರೆ ಹೀಗೆ ಬೇಯಿಸಿದ ಅನ್ನವನ್ನು 1 ದಿನಗಳ ಬಳಿಕ ಮತ್ತೆ ಬಿಸಿ ಮಾಡಿ ತಿನ್ನುವುದರಿಂದ ಆಹಾರ ವಿಷವಾಗುತ್ತದೆ. ವೀಕ್ಷಕರೇ, ಎಚ್ಚರವಿರಲಿ. ಅಕ್ಕಿಯಲ್ಲಿ ಬ್ಯಾಕ್ಟೀರಿಯಾ. ರಾಷ್ಟ್ರೀಯ ಆರೋಗ್ಯ ಸೇವೆಯ ಪ್ರಕಾರ ಬ್ಯಾಸಿಲಸ್ ಸೆರಿಯಸ್ ಎಂಬ ಬ್ಯಾಕ್ಟೀರಿಯಾದ ಬೀಜಕಗಳು ಹೆಚ್ಚಾಗಿ ಹಸಿ ಅಕ್ಕಿಯಲ್ಲಿ ಕಂಡುಬರುತ್ತವೆ. ಇದು ಆಹಾರದಲ್ಲಿ ವಿಷವನ್ನು ಉಂಟು ಮಾಡುತ್ತದೆ. ಈ ಬ್ಯಾಕ್ಟೀರಿಯಾಗಳು ವೇಗವಾಗಿ ಬೆಳೆಯುತ್ತವೆ. ಇದಲ್ಲದೆ ಅಕ್ಕಿಯನ್ನು ಬೇಯಿಸಿದ ನಂತರವೂ ಇವು ಬದುಕಬಲ್ಲವು. ಬೇಯಿಸಿದ ಅನ್ನವನ್ನು ಕೋಣೆಯ ಉಷ್ಣಾಂಶದಲ್ಲಿ ಹೆಚ್ಚು ಕಾಲ ಇರಿಸಿದರೆ ಈ ಬೀಜಕಗಳು ಬ್ಯಾಕ್ಟೀರಿಯಾಗಳಾಗಿ ಬದಲಾಗಬಹುದು. ಬೇಯಿಸಿದ ಅನ್ನವನ್ನು ರೆಫ್ರಿಜರೇಟರ್ನಲ್ಲಿ ಇರಿಸಿದರೂ ತೇವಾಂಶದಿಂದ ಅದು ಮತ್ತಷ್ಟು ಹೆಚ್ಚಾಗಬಹುದು. ಈ ಬ್ಯಾಕ್ಟೀರಿಯಾಗಳು ವೇಗವಾಗಿ ಬೆಳೆಯುತ್ತವೆ ಮತ್ತು ವಿಷವನ್ನು ಉತ್ಪಾದಿಸಬಹುದು. ಇದು ಆಹಾರದಲ್ಲಿ ವಿಷವನ್ನು ಉಂಟು ಮಾಡುತ್ತದೆ. ಕರ್ನೆಲ್ ವಿಶ್ವವಿದ್ಯಾನಿಲಯದ ಆಹಾರ ವಿಜ್ಞಾನದ ಪ್ರಾಧ್ಯಾಪಕ ಡಾಕ್ಟರ್ ರಾಬರ್ಟ್ ಗ್ರಾವನ್ನಿ ಅವರ ಪ್ರಕಾರ ಫ್ರೈಡ್ ರೈಸ್ ಸಿಂಡ್ರೋಮ್, ಅಂದರೆ ಫ್ರೈಡ್ ರೈಸ್ ತಿನ್ನುವುದರಿಂದ ಉಂಟಾಗುವ ಅನಾರೋಗ್ಯ, ಅದೇ ಬ್ಯಾಸಿಲಸ್ ಸೆರಿಯಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಈ ಬ್ಯಾಕ್ಟೀರಿಯಾಗಳು ಬೀಜಕಗಳನ್ನು ರೂಪಿಸುತ್ತದೆ. ಇದು ಹಾನಿಕಾರಕ ವಿಷವನ್ನು ಬಿಡುಗಡೆ ಮಾಡುತ್ತದೆ. ಬೀಜಕ ರೂಪಿಸುವ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಸೆರಿಯಸ್ ಬಿಳಿ ಮತ್ತು ಕಂದು ಅಕ್ಕಿ ಎರಡರಲ್ಲೂ ಕಂಡುಬರುತ್ತದೆ. ಇದಷ್ಟೇ ಅಲ್ಲದೆ ಫ್ರಿಜ್ನಲ್ಲಿ ಕೆಲ ಆಹಾರ ಪದಾರ್ಥಗಳನ್ನು ಕೂಡ ಇಡಬಾರದು. ಬೇಳೆ ಉಳಿದಿದ್ದರೆ ಅದನ್ನು ಫ್ರಿಜ್ನಲ್ಲಿ ಇಟ್ಟುಕೊಂಡಿದ್ದರೆ ನಂತರ ಅದನ್ನು 2 ದಿನಗಳ ಒಳಗೆ ಮತ್ತೆ ಸೇವಿಸಬೇಕು. 2 ದಿನಗಳಿಗಿಂತ ಹೆಚ್ಚು ಕಾಲ ಬೇಳೆಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಸಿಡಿಟಿ ಸಮಸ್ಯೆ ಎದುರಾಗುತ್ತದೆ. ವೀಕ್ಷಕರೇ, ಇನ್ನು ಚಪಾತಿಯನ್ನು ಫ್ರಿಜ್ನಲ್ಲಿ ಇಟ್ಟುಕೊಂಡಿದ್ದರೆ ಖಂಡಿತವಾಗಿಯೂ ಅದನ್ನು 12ರಿಂದ 14 ಗಂಟೆಗಳ ಒಳಗೆ ತಿನ್ನಬೇಕು. ಇಲ್ಲದೆ ಹೋದಲ್ಲಿ ಅದರ ಪೌಷ್ಟಿಕಾಂಶ ನಾಶವಾಗುತ್ತದೆ. ಅಲ್ಲದೆ ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಬರುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.